ತುಲಾ ರಾಶಿ ಆರೋಗ್ಯ 2024 ವರ್ಷದಲ್ಲಿ ನಿಮ್ಮ ಆರೋಗ್ಯವು ಸರಾಸರಿ ಇರುತ್ತದೆ. 6ನೇ ಮನೆ ರಾಹು ನಿಮ್ಮ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಆದರೆ ಮೀನ ಮತ್ತು ಗುರು ಗ್ರಹದಲ್ಲಿ ರಾಹು ಇರುವುದರಿಂದ ನಿಮಗೆ ಸಾಂಕ್ರಾಮಿಕ ರೋಗಗಳು ಬರಬಹುದು. ಇದು ಕೂಡ ನಿಮ್ಮನ್ನು ಒತ್ತಡದಲ್ಲಿರಿಸುತ್ತದೆ. ನಿಮ್ಮ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಸಮಾಲೋಚಿಸಲು ನೀವು ಉತ್ತಮ ವೈದ್ಯರನ್ನು ಭೇಟಿ ಮಾಡಬೇಕು. ನೀವು ಸಮತೋಲಿತ ಆಹಾರ ಯೋಜನೆಯನ್ನು ಅನುಸರಿಸಬಹುದು ಮತ್ತು ಸಕ್ರಿಯ ಮತ್ತು ಶಕ್ತಿಯುತವಾಗಿರಲು ಯೋಗ ಮತ್ತು ಪ್ರಾಣಾಯಾಮವನ್ನು ಮಾಡಬಹುದು. ವರ್ಷದ ಮೊದಲ 3 ತಿಂಗಳಲ್ಲಿ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಶನಿಯು 6ನೇ ಮನೆಯ ಅಧಿಪತಿಯ ಮೇಲೆ ನೇರ ಅಂಶವನ್ನು ಹೊಂದಿರುತ್ತಾನೆ ಮತ್ತು ಇದು ಉಸಿರಾಟದ ಕಾಯಿಲೆಗಳ ಆಕ್ರಮಣವನ್ನು ಸೂಚಿಸುತ್ತದೆ. ಮೇ ತಿಂಗಳ ನಂತರ ಗುರುವು 8ನೇ ಮನೆಯಲ್ಲಿ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಆದರೆ ನೀವು ಇಡೀ ವರ್ಷ ಶಿಸ್ತಿನ ದೈನಂದಿನ ದಿನಚರಿಯನ್ನು ಅನುಸರಿಸಬೇಕು. ಹಣಕಾಸಿನ ಸ್ಥಿತಿ 2024 ವರ್ಷವು ಸಕಾರಾತ್ಮಕ ಟಿಪ್ಪಣಿಯಲ್ಲಿ ಪ್ರಾರಂಭವಾಗುತ್ತದೆ. ನಿಮ್ಮ ಜಾತಕದಲ್ಲಿ 7ನೇ ಮನೆಯ ಗುರುವಿನ ಕಾರಣದಿಂದಾಗಿ ನೀವು ಕೆಲವು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ನೀವು ಪೂರ್ವಜರ ಆಸ್ತಿಯನ್ನು ಆನುವಂಶಿಕವಾಗಿ ಪಡೆಯಬಹುದು. ಆದರೆ ಹಣಕಾಸು ಹೂಡಿಕೆ ಮಾಡಲು ವರ್ಷವು ಹೆಚ್ಚು ಅನುಕೂಲಕರವಾಗಿರುವುದಿಲ್ಲ. ಮಾರ್ಚ್, ಮೇ, ಆಗಸ್ಟ್ ಮತ್ತು ನವೆಂಬರ್ ತಿಂಗಳುಗಳು ನಿಮಗೆ ಹೆಚ್ಚು ಅನುಕೂಲಕರವಾಗಿರುತ್ತದೆ. ಸರ್ಕಾರದ ಯೋಜನೆಗಳಿಂದ ನೀವು ಲಾಭ ಪಡೆಯಬಹುದು. ನಿಮ್ಮ ಭವಿಷ್ಯಕ್ಕಾಗಿ ರಿಯಲ್ ಎಸ್ಟೇಟ್ನಲ್ಲಿ ಹಣವನ್ನು ಹೂಡಿಕೆ ಮಾಡುವ ಬಗ್ಗೆ ನೀವು ಯೋಚಿಸಬಹುದು. ಉದ್ಯಮಿಗಳನ್ನು ದೊಡ್ಡ ಹೂಡಿಕೆದಾರರು ಸಂಪರ್ಕಿಸಬಹುದು. ಅವರು ತಮ್ಮ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡಲು ಇಚ್ಛೆಯನ್ನು ತೋರಿಸುತ್ತಾರೆ. ಕುಟುಂಬ ಮತ್ತು ಸಾಮಾಜಿಕ ಜೀವನ ನಿಮ್ಮ ಕುಟುಂಬದಲ್ಲಿ ಉತ್ತಮ ತಿಳುವಳಿಕೆ ಮತ್ತು ಸಹಕಾರ ಇರುತ್ತದೆ. ನಿಮ್ಮ 2ನೇ ಮನೆಯ ಶನಿಯ ಅಂಶದಿಂದಾಗಿ ನಿಮ್ಮ ಕುಟುಂಬವು ನಿಮ್ಮ ಬಗ್ಗೆ ತುಂಬಾ ಪ್ರಭಾವಿತವಾಗಿರುತ್ತದೆ. ಏಪ್ರಿಲ್ ನಂತರ ನಿಮ್ಮ ಕುಟುಂಬವು ಕೆಲವು ದೊಡ್ಡ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಬಹುದು. 4ನೇ ಮನೆಯ ಮೇಲೆ ಕೇತು ಇರುವ ಕಾರಣ ನಿಮ್ಮ ತಾಯಿಯ ಔಷಧಿಗಳ ಬಗ್ಗೆ ನೀವು ಹೆಚ್ಚು ಜಾಗರೂಕರಾಗಿರಬೇಕು. ಪ್ರತಿಯೊಂದು ಸಂದರ್ಭದಲ್ಲೂ ಸಂವೇದನಾಶೀಲವಾಗಿ ಮಾತನಾಡಲು ಕಲಿಯಬೇಕು. ಮೇ ನಂತರದ ಸಮಯವು ನಿಮ್ಮ ಒಡಹುಟ್ಟಿದವರಿಗೆ ಪ್ರತಿಕೂಲವಾಗಿರುತ್ತದೆ. ಮಾರ್ಚ್ ಮತ್ತು ಜುಲೈ ನಂತರ ನೀವು ಕೆಲವು ಮಕ್ಕಳ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಪ್ರೇಮ ಜೀವನ ಅವಿವಾಹಿತ ಪ್ರೇಮ ಸಂಗಾತಿಗಳಿಗೆ ವರ್ಷದ ಆರಂಭವು ಅನುಕೂಲಕರವಾಗಿರುತ್ತದೆ. ನಿಮ್ಮ ಸಂಗಾತಿಯಿಂದ ನೀವು ದುಬಾರಿ ಉಡುಗೊರೆಗಳನ್ನು ಪಡೆಯಬಹುದು. ನಿಮ್ಮ ಪ್ರೇಮ ವಿವಾಹಕ್ಕೆ ನಿಮ್ಮ ಕುಟುಂಬವು ಬೆಂಬಲ ನೀಡುತ್ತದೆ. ಆದರೆ ಫೆಬ್ರವರಿ ಮತ್ತು ಮಾರ್ಚ್ ತುಂಬಾ ಅನುಕೂಲಕರವಾಗಿರುವುದಿಲ್ಲ. ಶನಿಯ ಸ್ಥಾನದಿಂದಾಗಿ ನೀವು ನಿಮ್ಮ ಸಂಗಾತಿಯ ಬಗ್ಗೆ ತುಂಬಾ ಕಾಳಜಿ ವಹಿಸುತ್ತೀರಿ ಮತ್ತು ಇದು ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ಸಂತೋಷವನ್ನು ಹೆಚ್ಚಿಸುತ್ತದೆ. ಆದಾಗ್ಯೂ ಮಂಗಳ ಮತ್ತು ಶನಿಯ ಸಂಯೋಗದ ಅಂಶವು ನಿಮ್ಮ 7ನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ. ಆದರೆ ಅನುಕೂಲಕರವಾದ ಗುರುವಿನ ಕಾರಣದಿಂದಾಗಿ ನಿಮ್ಮ ದಾಂಪತ್ಯದಲ್ಲಿ ನೀವು ಯಾವುದೇ ಪ್ರಮುಖ ಸಮಸ್ಯೆಯನ್ನು ಎದುರಿಸುವುದಿಲ್ಲ. ಜನವರಿ, ಮಾರ್ಚ್ ಮತ್ತು ಜುಲೈನಿಂದ ಅಕ್ಟೋಬರ್ವರೆಗಿನ ಸಮಯವು ನಿಮಗೆ ಅನುಕೂಲಕರವಾಗಿರುತ್ತದೆ. ಶಿಕ್ಷಣ ಮತ್ತು ವೃತ್ತಿ 2024 ವರ್ಷವು ತಾಂತ್ರಿಕ ಶಿಕ್ಷಣಕ್ಕೆ ಸಂಬಂಧಿಸಿದ ಜನರಿಗೆ ಅನುಕೂಲಕರವಾಗಿರುತ್ತದೆ. ನಿಮ್ಮ ವೃತ್ತಿಜೀವನದಲ್ಲಿ ನೀವು ಯಶಸ್ಸಿನ ಹೊಸ ಎತ್ತರವನ್ನು ಸಾಧಿಸಬಹುದು. ನಿಮ್ಮ ವ್ಯಾಪಾರವನ್ನು ನೀವು ವೇಗವಾಗಿ ವಿಸ್ತರಿಸುತ್ತೀರಿ. ಜನವರಿ, ಮಾರ್ಚ್ ಮತ್ತು ಏಪ್ರಿಲ್ ನಿಮಗೆ ಹೆಚ್ಚು ಅನುಕೂಲಕರವಾಗಿರುತ್ತದೆ. ಆದರೆ ಮೇ ಮತ್ತು ಅಕ್ಟೋಬರ್ ನಡುವೆ ನೀವು ಕೆಲವು ನಷ್ಟಗಳನ್ನು ಎದುರಿಸಬಹುದು. ವರ್ಷದ ಮೊದಲಾರ್ಧದಲ್ಲಿ ದೊಡ್ಡ ಹೂಡಿಕೆಗಳನ್ನು ಮಾಡಬೇಡಿ. ಮೊದಲ 3 ತಿಂಗಳಲ್ಲಿ ನೀವು ಕೆಲವು ಪ್ರಮುಖ ವ್ಯಕ್ತಿಗಳೊಂದಿಗೆ ಸಂಪರ್ಕಕ್ಕೆ ಬರಬಹುದು ಮತ್ತು ನಿಮ್ಮ ಕೆಲಸ ಅಥವಾ ವ್ಯವಹಾರದಲ್ಲಿ ಕೆಲವು ದೊಡ್ಡ ಪ್ರಸ್ತಾಪಗಳನ್ನು ಪಡೆಯಲು ಇದು ನಿಮಗೆ ಸಹಾಯ ಮಾಡುತ್ತದೆ. ನವೆಂಬರ್ ಮತ್ತು ಡಿಸೆಂಬರ್ ನಿಮಗೆ ಹೆಚ್ಚು ಅನುಕೂಲಕರವಾಗಿರುತ್ತದೆ. ಸಲಹೆ: ಪ್ರತಿ ಮಂಗಳವಾರ ಹನುಮಾನ್ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ ಮತ್ತು ಪ್ರತಿದಿನ ಹನುಮಾನ್ ಚಾಲೀಸಾವನ್ನು ಪಠಿಸಿ. ಭಜಂತ್ರಿ ಸೇವೆಗಳ ರಾಶಿಫಲ್ ಪರಿಣಿತರು ಮುಂಬರುವ ವರ್ಷಕ್ಕೆ ಹೃತ್ಪೂರ್ವಕ ಶುಭಾಶಯಗಳನ್ನು ಸಲ್ಲಿಸುತ್ತಾರೆ. ಧನ್ಯವಾದಗಳು. ಭಜಂತ್ರಿ ಪೂಜಾ ಸೇವೆಗಳು